ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಹಿಂದಿನಿಂದ ಸಂಭೋಗ ಮಾಡುವುದು ಒಳ್ಳೆಯದೇ. ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹಿಂದಿನಿಂದ ಸಂಭೋಗ ಮಾಡುವುದು ಕೆಲವರಿಗೆ ಇಷ್ಟ ಆಗುತ್ತೆ. ಈ ರೀತಿ ಹಿಂದಿನಿಂದ ಸಂಭೋಗ ಮಾಡುವುದು ಮತ್ತು ಮುಂದಿನಿಂದ ಸಂಭೋಗ ಮಾಡುವುದು ಅಥವಾ ಎರಡು ಕಡೆಯಿಂದ ಮಾಡುವುದು, ಇದರಲ್ಲಿ ಯಾವುದು ಸಂಗಾತಿಗಳಿಗೆ ಒಳ್ಳೆಯದು ಅಲ್ಲದೆ ಪುರುಷರು ಹಾಗೂ ಹೆಂಗಸರು ಯಾಕೆ ಹೆಚ್ಚಾಗಿ ಗುದ ಸಂಭೋಗವನ್ನು ಇಷ್ಟಪಡುತ್ತಾರೆ? ಹಾಗಿದ್ರೆ ಈ ರೀತಿಯ ಸಂಭೋಗ ಒಳ್ಳೆಯದ ಅಥವಾ ಕೆಟ್ಟದ? ಸ್ನೇಹಿತರೆ, ಗುದ ಸಂಭೋಗ ಅನ್ನೋದು ಲೈಂಗಿಕ ಜೀವನದ ಒಂದು ವಿಧಾನ ಅಷ್ಟೇ. ಕೆಲವರು ಹೆಚ್ಚಿನ ತೃಪ್ತಿ ಪಡೆಯಲು ಈ ವಿಧಾನವನ್ನು ಬಳಸೋಕೆ ಇಷ್ಟಪಡುತ್ತಾರೆ. ಅದೇ ಮತ್ತೆ ಕೆಲವರು ಯೋನಿ ಸಂಭೋಗ ಸಾಧ್ಯವಾಗದೇ ಇದ್ದಾಗ ಗುದ ಸಂಭೋಗವನ್ನು ಇಷ್ಟಪಡುತ್ತಾರೆ. ಆದರೆ ಹೆಂಗಸರು ಯೋನಿ ಸಂಭೋಗದಿಂದ ತೃಪ್ತಗೊಳ್ಳಲು ಸಮಯ ಬೇಕಾಗುತ್ತದೆ. ಆದರೆ ಬುಧ ಸಂಭೋಗದಿಂದ ಹೆಂಗಸರು ಬೇಗನೆ ಸಂಭೋಗದ ಸುಖವನ್ನು ಪಡೆಯುತ್ತಾಳೆ ಅಂತ ತಜ್ಞರು ಹೇಳುತ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಪ್ರಕ್ರಿಯೆ ಹೆಣ್ಣಿನಿಂದ ಹೆಣ್ಣಿಗೆ ಬದಲಾಗುತ್ತೆ. ಆದರೆ ಯೋನಿ ಸಂಭೋಗ ಅನ್ನೋದು ಸರಿಯಾದ ಸಂಭೋಗದ ವಿಧಾನ ಮತ್ತು ಸುರಕ್ಷಿತ ವಿಧಾನ. ಅದೇ ರೀತಿ ಯೋನಿ ಅನ್ನೋದು ಗಂಡಿನ ಶಿಶ್ನಕ್ಕೆ ಅನುಸಾರವಾಗಿ ಬಹಳ ಸುಲಭವಾಗಿ ಹಿಂಗುವ ಮತ್ತು ಕೂಗುವ ಗುಣವನ್ನು ಹೊಂದಿದೆ. ಅದೇ ಗುದದ್ವಾರ ಅನ್ನೋದು ನಮ್ಮ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕಲು ಇರುವ ಒಂದು ಭಾಗವಾಗಿದೆ. ಅಲ್ಲದೆ ಮಾನವನ ದೇಹದಲ್ಲಿ ಈ ಭಾಗವನ್ನು ಅಸಹ್ಯಪಡುವ ಭಾಗಗಳಲ್ಲಿ ಒಂದು. ಹಾಗಾಗಿ ಇದನ್ನು ಹೆಚ್ಚಿನವರು ಇಷ್ಟಪಡಲ್ಲ. ಈ ಗುದದ್ವಾರ ಯೋನಿಗೆ ಹೋಲಿಸಿದರೆ ಹೆಚ್ಚು ಹಿಗ್ಗಲ. ಅದಕ್ಕೂ ಮೀರಿ ನೀವು ಏನಾದರೂ ಬಲವಂತವಾಗಿ ಹಿಗ್ಗಿಸಲು ಪ್ರಯತ್ನಿಸಿದರೆ ಅದು ಬಿರುಕು ಬೀಳುವ ಸಾಧ್ಯತೆ ಇರುತ್ತದೆ. ಹೀಗಿದ್ದಾಗಲೂ ಯಾಕೆ ಗಂಡಸರು ಬುಧ ಸಂಭೋಗ ಮಾಡುತ್ತಾರೆ ಅಂತ ನೋಡೋದಾದರೆ, ಹೆಣ್ಣಿಗೆ ಋತುಚಕ್ರದ ಸಮಸ್ಯೆ ಇದ್ದಾಗ ಅಥವಾ ತುಂಬಾ ಗರ್ಭಿಣಿಯಾಗಿದ್ದಾಗ ಈ ಸಮಯದಲ್ಲಿ ಯೋನಿ ಸಂಭೋಗ ಮಾಡುವುದು ಅಷ್ಟು ಸೂಕ್ತವಾಗಿರಲ್ಲ. ಇದೇ ಕಾರಣಕ್ಕೆ ಕೆಲವು ಗಂಡಸರು ಈ ಸಮಯದಲ್ಲಿ ಬುಧ ಸಂಭೋಗವನ್ನು ಮಾಡುತ್ತಾರೆ. ಇನ್ನು ಯೋನಿಗೆ ಹೋಲಿಸಿದರೆ ಗುದದ್ವಾರ ಅನ್ನೋದು ಸಣ್ಣದು ಮತ್ತು ತುಂಬಾ ಬಿಗಿಯಾಗಿರುತ್ತೆ. ಯೋನಿಯಲ್ಲಿ ಸೆಲ್ಫ್ ಲೊಬ್ರಿಕೇಶನ್ ಇರುತ್ತೆ. ಇದರಿಂದ ಶಿಶ್ನ ಬಹಳ ಸುಲಭವಾಗಿ ಹಿಂದಕ್ಕೆ ಮುಂದಕ್ಕೆ ಹೋಗಲು ಸಹಾಯ ಮಾಡುತ್ತೆ. ಆದರೆ ಬುಧ ಸಂಭೋಗದಲ್ಲಿ ಅಂತಹ ಯಾವುದೇ ವ್ಯವಸ್ಥೆ ಇರಲ್ಲ. ಅದಕ್ಕೆ ಆಯಿಲ್ ಅಥವಾ ಇನ್ನಿತರ ಲೂಬರಿಕೆ ಅಂಟು ಉಪಯೋಗಿಸಬೇಕಾಗುತ್ತೆ. ಬುಧ ಸಂಭೋಗವನ್ನು ಗಂಡಿನ ಜೊತೆ ಸಂಭೋಗ ಮಾಡುವಾಗ ಈ ವಿಧಾನವನ್ನು ಮಾಡುತ್ತಾರೆ. ಆದರೆ ಆರೋಗ್ಯದ ಹಿತದೃಷ್ಟಿಯಿಂದ ಇದು ಉತ್ತಮವಲ್ಲ ಅನ್ನುವುದು ತಜ್ಞರ ಅಭಿಪ್ರಾಯ ಆಗಿದೆ. ಸ್ನೇಹಿತರೆ, ಅದಕ್ಕೂ ಮೀರಿ ಬುಧ ಸಂಭೋಗ ಮಾಡಲು ಬಯಸುವವರು ಸುರಕ್ಷತಾ ಸಾಧನ ಬಳಸುವುದು ತುಂಬಾ ಮುಖ್ಯ. ಯಾಕೆಂದರೆ ಬುಧ ಸಂಭೋಗ ಮಾಡುವುದರಿಂದ ಬೇರೆ ಬೇರೆ ರೀತಿಯ ರೋಗಗಳು ಹರಡುವ ಸಾಧ್ಯತೆ ಇರುತ್ತೆ ಮತ್ತು ಬುಧ ಸಂಭೋಗ ಮಾಡುವಾಗ ಸಾಕಷ್ಟು ಲೂಬ್ರಿಕೇಶನ್ ಅವಶ್ಯಕತೆ ಇರುತ್ತೆ. ಸರಿಯಾದ ಲೂಬ್ರಿಕೇಶನ್ ಇಲ್ಲದೆ ಬುಧ ಸಂಭೋಗ ಮಾಡಿದರೆ ಬುಧ ದ್ವಾರದ ಚರ್ಮದಲ್ಲಿ ಬಿರುಕು ಮೂಡಬಹುದು ಮತ್ತು ಇದರಿಂದ ವಿಪರೀತ ನೋವು ಹಾಗೂ ರಕ್ತಸ್ರಾವ ಸಂಭವಿಸಬಹುದು. ಒಂದು ವೇಳೆ ಏನಾದರೂ ಸಂಗಾತಿಗೆ ಪೈಲ್ಸ್ನ ಸಮಸ್ಯೆ ಇದ್ದರೆ ಆದಷ್ಟು ಬುಧ ಸಂಭೋಗ ಮಾಡದೇ ಇರುವುದು ಉತ್ತಮ. ಇದರಿಂದ ಇಬ್ಬರಿಗೂ ಆರೋಗ್ಯ ಸಮಸ್ಯೆಗಳು ಬರಬಹುದು. ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ಆಮೇಲೆ ಬುಧ ಸಂಭೋಗ ಮಾಡಲು ಮುಂದುವರೆಯಿರಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.